ಇದು ಎಂ ಒಸ್ಮನಿ ಕ್ಲಾಸಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪೊಲಿಟಿ. ನಾನು ಮಂಜುನಾಥ್ ಒಸ್ಮನಿ. ಭಾರತದ ಸಂವಿಧಾನದ ಮಿನಿ ಸಂವಿಧಾನ ಎಂದು ಕರೆಯಲ್ಪಡುವಂಥ 42ನೆಯ ಸಂವಿಧಾನ ತಿದ್ದುಪಡಿಯ ಕುರಿತು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳೋಣ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ತರಗತಿಯನ್ನು ರಚನೆ ಮಾಡಲಾಗಿದೆ. ಜನರ ಆಕಾಂಕ್ಷೆಗಳಿಗೆ ಸ್ಪಂದಿಸುವಂತಿದೆ ಮತ್ತು ಪ್ರಸ್ತುತ ಕಾಲದ ಹಾಗೂ ಭವಿಷ್ಯದ ವಾಸ್ತವತೆಯನ್ನು ಪ್ರತಿಬಿಂಬಿಸುತ್ತದೆ ಎಂಬ ಅಭಿಪ್ರಾಯವನ್ನು 1976ರಲ್ಲಿ ದೇಶದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ 42ನೆಯ ಸಂವಿಧಾನ ತಿದ್ದುಪಡಿಯ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ 42ನೇ ಸಂವಿಧಾನ ತಿದ್ದುಪಡಿಯನ್ನು ಸೆಪ್ಟೆಂಬರ್ 1, 1976ರಂದು ಮಂಡನೆ ಮಾಡ್ತಾರೆ. ಅದು HR ಗೋಖಲೆ, ಮಿನಿಸ್ಟರ್ ಆಫ್ ಲಾ, ಜಸ್ಟಿಸ್ ಆ್ಯಂಡ್ ಕಂಪ್ನಿ ಅಫೇರ್ಸ್ ಅನ್ನೋಂಥವ್ರು. ಈ 42ನೇ ಸಂವಿಧಾನ ತಿದ್ದುಪಡಿ ಇದು ವಿಶೇಷ ಬಹುಮತದ ಜೊತೆಗೆ ಅರ್ಧ ರಾಜ್ಯಗಳಿಗಿಂತ ಹೆಚ್ಚು ರಾಜ್ಯಗಳು ಅನುಮತಿ ಕೊಡಬೇಕನ್ನುವಂಥ ವಿಧಾನದ ಮೂಲಕ. ಹಾಗಾಗಿ 22 ರಾಜ್ಯಗಳಲ್ಲಿ 16 ರಾಜ್ಯಗಳು ಅನುಮೋದನೆಯನ್ನು ನೀಡ್ತವೆ. ಆಂಧ್ರ ಪ್ರದೇಶ್, ಅಸ್ಸಾಂ, ಬಿಹಾರ್, ಹರಿಯಾಣ, ಹಿಮಾಚಲ ಪ್ರದೇಶ್, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ, ಒಡಿಶಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತ್ರಿಪುರಾ, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ ಅಂದರೆ 16 ರಾಜ್ಯಗಳು ಅನುಮೋದನೆಯನ್ನು ನೀಡ್ತವೆ. ಅದು ವಿಧಾನಸಭೆಯಿಂದ. ಅನುಮೋದನೆ ನೀಡಿದ ರಾಜ್ಯಗಳು ಅಂತಂದರೆ 6 ರಾಜ್ಯಗಳು: ಮೇಘಾಲಯ, ನಾಗಾಲ್ಯಾಂಡ್, ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ್, ಕೇರಳ, ತಮಿಳುನಾಡು ಅಂತೇಳಿ. ಈ 42ನೆಯ ಸಂವಿಧಾನ ತಿದ್ದುಪಡಿಯನ್ನು ನಾವು ಈಗಾಗಲೇ ಹೇಳಿರುವ ಹಾಗೆ ಮಿನಿ ಸಂವಿಧಾನ ಅಂತೇಳಿ ಕರಿತೀವಿ. ಕಾರಣ ನೋಡೋದಾದರೆ, ಈ ಹೊಸದಾಗಿ 11 ವಿಧಿಗಳನ್ನು ಸೇರಿಸ್ತಾರೆ ಈ 42ನೇ ಸಂವಿಧಾನ ತಿದ್ದುಪಡಿ. 31D, 32A, 39A, 43A, 48A, 131A, 139A, 144A, 226A, 228A ಮತ್ತು 257A ಅಂದರೆ 11 ವಿಧಿಗಳನ್ನು 42ನೇ ಸಂವಿಧಾನ ತಿದ್ದುಪಡಿ ಮಾಡಿ ಸೇರಿಸ್ತಾರೆ. ಇನ್ನು 40 ವಿಧಿಗಳಿಗೆ ಬದಲಾವಣೆ ಮಾಡ್ತಾರೆ, ತಿದ್ದುಪಡಿಯನ್ನು ಮಾಡ್ತಾರೆ. ಒಟ್ಟು 51 ವಿಧಿಗಳ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ ಇದು 42ನೇ ತಿದ್ದುಪಡಿ. ಹಾಗಾಗಿ ನಾವು ಭಾರತದ ಸಂವಿಧಾನದಲ್ಲಿ ಇದನ್ನು ಮಿನಿ ಸಂವಿಧಾನ ಅಂತ ಕರೆಯೋದಕ್ಕೆ ಕಾರಣ ಆಗಿದೆ. 31, 31C, 39, 55, 74, 77, 81, 82, 83, 100, 102, 103, 105, 118, 145, 150, 166, 170, 172, 189, 191, 192, 194, 208, 217, 225, 226, 227, 228, 311, 312, 330, 352, 353, 356, 357, 358, 359, 366, 368 ಮತ್ತು 371F ವಿಧಿಗಳಿಗೆ ತಿದ್ದುಪಡಿ ಮತ್ತು ಬದಲಾವಣೆಯನ್ನು ಮಾಡುತ್ತೆ ಇದು 42ನೇ ತಿದ್ದುಪಡಿ. ಇಲ್ಲಿ 31C, 371F ಅನ್ನುವಂಥದ್ದನ್ನು ಸಂವಿಧಾನ ತಿದ್ದುಪಡಿ ಮಾಡಿ ಈ ಮುಂಚೆ ಸೇರಿಸಿದ್ರು. ಮತ್ತೆ ಈ ಸಂದರ್ಭದಲ್ಲಿ ತಿದ್ದುಪಡಿಯನ್ನು ಮಾಡುತ್ತಾ ಅದು 42ನೇ ಸಂವಿಧಾನ ತಿದ್ದುಪಡಿ. ಹೊಸದಾಗಿ ಸೇರಿಸಲಾದಂಥ 2 ಭಾಗಗಳನ್ನು ಸೇರಿಸ್ತಾರೆ. ಅದು ಭಾಗ 4A ಅಂತೇಳಿ ಮೂಲಭೂತ ಕರ್ತವ್ಯಗಳನ್ನು, ಭಾಗ 14A ಅಂತೇಳಿ ನ್ಯಾಯಾಧೀಕರಣ ಅನ್ನುವಂಥದ್ದನ್ನು ಸೇರಿಸ್ತಾರೆ. ಒಟ್ಟಾರೆಯಾಗಿ 42ನೇ ಸಂವಿಧಾನ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತೇಳಿ ನಾವು ಕರಿತೀವಿ. 42ನೇ ತಿದ್ದುಪಡಿಯಲ್ಲಿ ಪ್ರಮುಖವಾದದ್ದು ಭಾರತದ ಪ್ರಸ್ತಾವನೆಗೆ ಸಮಾಜವಾದಿ, ಧರ್ಮನಿರಪೇಕ್ಷ, ಸಮಗ್ರತೆ ಅನ್ನುವಂಥ ಪದಗಳನ್ನು ಸೇರಿಸ್ತಾರೆ. ತದನಂತರದಲ್ಲಿ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅನ್ನುವಂಥ ಸೇರ್ಪಡೆ ಪ್ರಸ್ತಾವನೆಯಲ್ಲಿ ಇರುತ್ತೆ. ಆರ್ಟಿಕಲ್ 43A ಅನ್ನುವಂಥ ಆರ್ಟಿಕಲನ್ನು ಸೇರಿಸ್ತಾರೆ. ಅದು ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರು ಭಾಗವಹಿಸುವಿಕೆ ಅಂಥೇಳಿ. ಅಂದರೆ ಕೈಗಾರಿಕೆಯಲ್ಲಿ ಕೆಲಸ ಮಾಡೋಂಥವರು ಕಾರ್ಮಿಕರಿಗೆ ಅದರ ಸೂಕ್ತವಾದ ಭಾಗವಹಿಸೋದಕ್ಕೆ ಸೂಕ್ತವಾದ ಶಾಸನದ ಮೂಲಕ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಷಯವನ್ನು ಈ 43A ಆರ್ಟಿಕಲಲ್ಲಿ ಸೇರಿಸ್ತಾರೆ. ಮತ್ತೊಂದು ಪ್ರಮುಖವಾದಂಥ ವಿಧಿ 48A. ಇದು ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆ ಹಾಗೂ ಕಾಡುಗಳು ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂಥ ವಿಧಿ ಇದಾಗಿದೆ. ಇನ್ನೊಂದು 51A ಭಾಗ 4A ಅಂತೇಳಿ. ಇದು 51A ವಿಧಿಯಲ್ಲಿ
10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸುತ್ತೆ. ಅದು 42ನೇ ಸಂವಿಧಾನ ತಿದ್ದುಪಡಿ. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಪ್ರಕಾರ 11ನೇ ಮೂಲಭೂತ ಕರ್ತವ್ಯನ ಸೇರಿಸಿ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳು ಭಾಗ 4ಎದಲ್ಲಿವೆ. 7ನೇ ಶೆಡ್ಯೂಲ್ಗೆ ಸಮವರ್ತಿ ಪಟ್ಟಿಗೆ ಹೊಸ ಸೇರ್ಪಡೆ ಅಂತೇಳಿ ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ 7ನೇ ಶೆಡ್ಯೂಲ್ಗೆ ಮತ್ತೊಂದು ವಿಷಯವನ್ನು ಸೇರಿಸುತ್ತೆ. ಇದು 42ನೇ ತಿದ್ದುಪಡಿ. ತದನಂತರದಲ್ಲಿ 7ನೇ ಶೆಡ್ಯೂಲ್ಗೆ ಮತ್ತೊಂದು ಏನಂತಂದರೆ, ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ 5 ಪ್ರಮುಖ ವಿಷಯಗಳನ್ನು ವರ್ಗಾವಣೆ ಮಾಡ್ತಾರೆ. ಅದು 1 ಕೆಳ ನ್ಯಾಯಾಲಯ ರಚನೆ ಮತ್ತು ನಿರ್ವಹಣೆ, 2ನೇದು ಅರಣ್ಯಗಳ ಸಂರಕ್ಷಣೆ, 3 ವನ್ಯಮೃಗ ಹಾಗೂ ಪಕ್ಷಿ ಸಂರಕ್ಷಣೆ, ಶಿಕ್ಷಣ, ಕೊನೆಯದಾಗಿ ತೂಕ ಮತ್ತು ಅಳತೆ ಅನ್ನುವಂಥ 5 ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರಿಸಿರುವಂಥದ್ದು. ಅದು 42ನೇ ಸಂವಿಧಾನ ತಿದ್ದುಪಡಿ. ಮತ್ತೊಂದು 7ನೇ ಶೆಡ್ಯೂಲ್ಗೆ ಕೇಂದ್ರ ಪಟ್ಟಿಗೆ ಹೊಸ ಸೇರ್ಪಡೆ ಅಂತೇಳಿ, ಅಂದರೆ ಕೇಂದ್ರ ಪಡೆಗಳ ನಿಯೋಜನೆ ಅಂತೇಳಿ. ಯಾವುದೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸಶಸ್ತ್ರ ಪಡೆಗಳನ್ನು ನಿಯೋಜನೆ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರ ತನ್ನದಾಗಿಸಿಕೊಂಡಿರುವಂಥದ್ದು. ಅದು 42ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ. ಮತ್ತೊಂದು ಆರ್ಟಿಕಲ್ 323A, ಅಂದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಂದರೆ ಆಡಳಿತ ನ್ಯಾಯಾಧೀಕರಣಗಳ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸರ್ಕಾರಿ ನೌಕರರ ನೇಮಕಾತಿ, ಸೇವಾ ಷರತ್ತುಗಳಿಗೆ ಸಂಬಂಧಿಸಿದಂಥ ವಿವಾದಗಳನ್ನು ಇತ್ಯರ್ಥಪಡಿಸಲು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇತ್ತಂತಂದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ರಾಜ್ಯ ಮಟ್ಟದ ಎಂಪ್ಲಾಯ್ಗಳಿದ್ದಂದರೆ ಪ್ರತಿ ರಾಜ್ಯಕ್ಕೆ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲನ್ನು ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ವಿಧಿ ಆರ್ಟಿಕಲ್ 323A. 323B ಪ್ರಕಾರ ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಕರಣಗಳ ರಚನೆ ಮಾಡೋದು, ಅದು ನಾಗರಿಕ ಆರ್ಥಿಕ ವಲಯದ ನಿರ್ದಿಷ್ಟ ವಿಷಯಗಳ ವಿವಾದಗಳ ಇತ್ಯರ್ಥ ಮಾಡೋದಕ್ಕೆ ತೆರಿಗೆ ವಿಧಿಸುವಿಕೆ ಮತ್ತು ಸಂಗ್ರಹಣೆ, ವಿದೇಶಿ ವಿನಿಮಯ, ಆಮದು ಮತ್ತು ರಫ್ತು, ಕೈಗಾರಿಕಾ ಕಾರ್ಮಿಕರ ವಿವಾದಗಳು, ಭೂ ಸುಧಾರಣೆ, ನಗರಾಸ್ತಿ ಗರಿಷ್ಠ ಮಿತಿ ಜಾರಿ, ಸಂಸತ್ ಮತ್ತು ರಾಜ್ಯ ಶಾಸಕಾಂಗಗಳ ಚುನಾವಣೆಗಳು, ಆಹಾರ ಪದಾರ್ಥಗಳ ಮತ್ತು ಅತ್ಯಗತ್ಯ ಸರಕುಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಕರಣಗಳನ್ನು ಸ್ಥಾಪನೆ ಮಾಡೋದಕ್ಕೆ ಆರ್ಟಿಕಲ್ 323B ಅನ್ನು ಸೇರಿಸಲಾಗಿದೆ. ಅದು 42ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ. ಆರ್ಟಿಕಲ್ 312 ಅದು ವಿಶೇಷವಾಗಿ ಹಲವಾರು ಯುವ ಪೀಳಿಗೆ ಕನಸನ್ನು ಹೊತ್ತಿರುವಂಥ ನನಸಾಗಿಸುವಂಥ ವಿಧಿ ಯಾವುದಂದರೆ ಆರ್ಟಿಕಲ್ 312 ಪ್ರಕಾರ ಅಖಿಲ ಭಾರತ ಸೇವೆಗಳಂತಿದೆ. ಅದು IAS, IPS, IFS ಅಂತೇಳಿ. ಅದಕ್ಕೆ 4ನೇದಾಗಿ ಅಖಿಲ ಭಾರತ ನ್ಯಾಯಾಂಗ ಸೇವೆಯನ್ನು ಸೇರ್ಪಡೆ ಮಾಡ್ತಾರೆ. ಆದರೆ ಇದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕೇವಲ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅದಕ್ಕಿಂತ ಮೇಲಿನ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂಥ ಮಾತ್ರ ಅಂತೇಳಿ ಮಾಡ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಇದು ಅಖಿಲ ಭಾರತ ನ್ಯಾಯಾಂಗ ಸೇವೆ ಅನುಷ್ಠಾನಕ್ಕೆ ಬಂದಿಲ್ಲ. ಆರ್ಟಿಕಲ್ 100 ಮತ್ತು 189 ಕೋರಂ ನಿಬಂಧನೆಗಳ ರದ್ದತಿ ಅಂದರೆ ಕೋರಂ ಅಂತಂದರೆ ಯಾವುದೇ ಶಾಸಕಾಂಗ ಪಕ್ಷ ಸಭೆಗಳನ್ನು ಕಲಾಪ ನಡೆಸಬೇಕಂದ್ರೆ ಕನಿಷ್ಠ 1/10 ಇರಬೇಕಂತ ಇತ್ತು. ಉದಾಹರಣೆಗೆ ಲೋಕಸಭೆ 55 ಜನ ಇರಲೇಬೇಕು, ರಾಜ್ಯಸಭೆಗೆ 25 ಜನ ಇರಬೇಕಂತ ಇತ್ತು. ಅದನ್ನು ತೆಗೆದು ಹಾಕಿದ್ದು ಯಾವಾಗಂದರೆ 42ನೇ ತಿದ್ದುಪಡಿ. ತದನಂತರದಲ್ಲಿ 44ನೇ ತಿದ್ದುಪಡಿ ಮಾಡಿ ಈ ಕೋರಂ ಇರಬೇಕನ್ನುವಂಥ ನಿಯಮವನ್ನು ಜಾರಿ ಮಾಡ್ತಾರೆ. ನೆಕ್ಸ್ಟು ಆರ್ಟಿಕಲ್ 59 ತೊಂದರೆಗಳ ನಿವಾರಣೆಗೆ ರಾಷ್ಟ್ರಪತಿಗಳಿಗೆ ಅಧಿಕಾರ ಅಂತೇಳಿ. ಅಂದರೆ ತಿದ್ದುಪಡಿ ಮಾಡಲಾದ ಹೊಸ ನಿಬಂಧನೆಗಳನ್ನು ಜಾರಿಗೆ ತರುವಾಗ ಏನಾದರೂ ಸಮಸ್ಯೆ ಪ್ರಾಯೋಗಿಕವಾಗಿ ತೊಂದರೆಗಳು ಇತ್ತಂತಂದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಅಧಿಕಾರವನ್ನು ರಾಷ್ಟ್ರಪತಿ ಕೊಡಲಾಯಿತು. ಆದರೆ ಇದು 2 ವರ್ಷಗಳ ಮಾತ್ರ ಈ ಅಧಿಕಾರ ಚಾಲ್ತಿಯಲ್ಲಿ ಇರುತ್ತದೆ ಅನ್ನುವಂಥ ವಿಷಯವನ್ನು ಸೇರಿಸಲಾಯಿತು. ಅದು 42ನೇ ಸಂವಿಧಾನದ ತಿದ್ದುಪಡಿ ಮುಖಾಂತರ. ಆರ್ಟಿಕಲ್ 83, 172 ಇದು ಲೋಕಸಭೆ ಮತ್ತು ವಿಧಾನಸಭೆಗಳ ಅವಧಿ 6 ವರ್ಷ ಆಗಿತ್ತು. ನಾವೇನು ಲೋಕಸಭೆ ವಿಧಾನಸಭೆ 5 ವರ್ಷ ಅಂತ ಹೇಳ್ತೀವಲ್ಲ, ಆದರೆ ಈ 42ನೇ ಸಂವಿಧಾನ ತಿದ್ದುಪಡಿ ಮಾಡಿ 5 ವರ್ಷ ಇದ್ದಿದ್ದು 6 ವರ್ಷ ಮಾಡಿದರು. ಮತ್ತೆ ಅದನ್ನು 44ನೇ ತಿದ್ದುಪಡಿ ಮಾಡಿ 1978ರಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಯ ಅಧಿಕಾರಾವಧಿಯನ್ನು 5 ವರ್ಷಕ್ಕೆ ಇಳಿಸ್ತಾರೆ. ಮತ್ತೊಂದು ವಿಧಿ 74 ಕ್ಲಾಸ್ 1 ಅಂತೇಳಿ ರಾಷ್ಟ್ರಪತಿಗಳು ಸಚಿವ ಸಂಪುಟ ಸಲಹೆಗೆ ಬದ್ಧರಾಗಿರ್ಬೇಕಂತೇಳಿ. ಅಂದರೆ ಸಚಿವ ಸಂಪುಟ ಕೊಡುವಂಥ ಸಲಹೆಗಳನ್ನು ಇವರು ಪಾಲನೆ ಮಾಡಬೇಕನ್ನುವಂಥದ್ದನ್ನು ಹೇಳಿತ್ತು. ಆದರೆ 44ನೇ ತಿದ್ದುಪಡಿ ಮಾಡಿ ಮತ್ತೆ ಅದರಲ್ಲಿ ಬದಲಾವಣೆ ಮಾಡ್ತಾರೆ. ರಾಷ್ಟ್ರಪತಿಗಳು ಸಚಿವ ಸಂಪುಟ ಸಲಹೆಯನ್ನು 1 ಬಾರಿ ಪುನರ್ವಿಮರ್ಶೆಗೆ ವಾಪಸ್ ಕಳಿಸ್ಬೋದು. ಒಂದು ವೇಳೆ ಅವರು ಸಂಪುಟ ಅದೇ ಸಲಹೆಯನ್ನು 2ನೇ ಬಾರಿ ಕಳಿಸಿದರೆ ರಾಷ್ಟ್ರಪತಿ ಒಪ್ಪಿಗೆ ನೀಡಲೇಬೇಕನ್ನುವಂಥದ್ದನ್ನು ಈ ಪ್ರಸ್ತುತ ಭಾರತದ ಸಂವಿಧಾನದಲ್ಲಿದೆ. 39F ಅಂತೇಳಿ ಇದು ಭಾರತದ ಮೂಲ ಸಂವಿಧಾನದಲ್ಲಿತ್ತು. ಬಾಲ್ಯ ಹಾಗೂ ಯೌವನವನ್ನು
ಶೋಷಣೆಯಿಂದ ಮತ್ತು ನೈತಿಕತೆ ಹಾಗೂ ಭೌತಿಕ ಪರಿತ್ಯಾಗದಿಂದ ರಕ್ಷಿಸಬೇಕು ಅನ್ನುವಂಥದ್ದು ಇತ್ತು. ಆದರೆ ಈ 42ನೇ ತಿದ್ದುಪಡಿ ಮಾಡಿ ಮಕ್ಕಳಿಗೆ ಮುಕ್ತ ಮತ್ತು ಗೌರವಾನ್ವಿತ ವಾತಾವರಣದಲ್ಲಿ ಆರೋಗ್ಯಕರ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲು ಅವಕಾಶಗಳನ್ನು ಮತ್ತು ಸೌಲಭ್ಯಗಳನ್ನು ಒದಗಿಸಬೇಕು ಅನ್ನುವಂಥದ್ದನ್ನು 42ನೇ ತಿದ್ದುಪಡಿ ಮಾಡಿ ಸೇರಿಸಲಾಯಿತು. ಸುಮಾರು 51 ವಿಧಿಗಳನ್ನು ಸೇರಿಸಲಾಗಿದೆ. ಒಂದಿಷ್ಟು ವಿಧಿಗಳನ್ನು ಅಂದರೆ 11 ವಿಧಿಗಳನ್ನು ಹೊಸದಾಗಿ ಸೇರಿಸಲಾಗಿದೆ, 41 ವಿಧಿಗಳನ್ನು ಅದಕ್ಕೆ ಬದಲಾವಣೆ ಮಾಡಲಾಗಿದೆ. ಹಾಗಾಗಿ ಮಿನಿ ಸಂವಿಧಾನ ಅಂತೇಳಿ ಕರಿತೀವಿ. ಇನ್ನು ಬಹಳಷ್ಟು ವಿಚಾರಗಳು 42ನೇ ಸಂವಿಧಾನ ತಿದ್ದುಪಡಿ ಇದೆ, ಇದಕ್ಕೆ ಸಂಬಂಧಪಟ್ಟಂತಿದೆ. ಆದರೆ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಸಹಾಯ ಆಗುತ್ತಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.